ಬೆಂಗಳೂರಿನಲ್ಲಂತೂ ಕೆಲ ಶಾಲೆಗಳಿಗೆ ಯಾಕೋ ಏನೋ ಪದೇ ಪದೇ ಬಾಂಬ್ ಬೆದರಿಕೆಗಳ ಕರೆಗಳು ಬರುತ್ತವಂತೆ, ಇಮೇಲ್ ಕೂಡ ಬರುತ್ತೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಶಾಲೆಗೆ ಈಗ ಬಾಂಬ್ ಬೆದರಿಕೆ ಬಂದಿದೆ. ಜೈನ್ ಹೆರಿಟೇಜ್ ಶಾಲೆಗೆ ದುಷ್ಕರ್ಮಿಗಳು ಈಗ ಬೆದರಿಕೆ ಇಮೇಲ್ ಕಳುಹಿಸಿದ್ದಾರೆ. ರಾಮನಗರದ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ. ಕನಕಪುರ ರಸ್ತೆಯ ಎಡಿಫೈ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ. ಇಮೇಲ್ ಮೂಲಕ ಬೆದರಿಕೆಯನ್ನು ಕಿಡಿಗೇಡಿಗಳು ಹಾಕಿದ್ದಾರೆ. ಸೊ ಯಾರು ಏನು ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆ. ಈಗ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಗಳೆಲ್ಲ ಹೋಗಿ ತೆರಳಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರಾಮನಗರ, ಇನ್ನೊಂದು ಕಡೆಗೆ ಕನಕಪುರದ ಖಾಸಗಿ ಶಾಲೆಗಳಿಗೆಲ್ಲ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾಗಿ ಶ್ವಾನದಳಗಳನ್ನು ಕರ್ಕೊಂಡೋಗಿ ಈಗ ಅಲ್ಲೆಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಎಲ್ಲ ಹೋಗಿದೆ. ಬಟ್ ಇವೆಲ್ಲವೂ ಕೂಡ ಇತ್ತೀಚೆಗೆ ಪದೇ ಪದೇ ಹೆಚ್ಚಾಗ್ತಾ ಇದೆ. ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ಅದೊಂಥರ ಟ್ರೆಂಡ್ ಸೃಷ್ಟಿ ಆಗಿಬಿಟ್ಟಿದೆ. ಕೆಲವರು ಆ ಸ್ಕೂಲ್ ಬಗ್ಗೆ ಬೇಜಾರಾದವರೆಲ್ಲ ಈ ಥರ ಕರೆ ಮಾಡಿರುವಂಥದ್ದು ಉದಾಹರಣೆಗಳಿದೆ. ಇನ್ಯಾವುದೋ ಕೋಪಕ್ಕೋಸ್ಕರನ ರೀತಿಯಾಗಿ ಮಾಡಿದೆ ಅಂತ ಹೇಳಿದವರು ಇದ್ದಾರೆ. ಬಟ್ ಹಾಗಂದ ಮಾತ್ರಕ್ಕೆ ಅದನ್ನು ಬಿಡೋಕ್ಕೂ ಆಗಲ್ವಲ್ಲ, ಪರಿಶೀಲನೆ ಮಾಡಲೇಬೇಕು. ಈಗ ಆ ರೀತಿಯಾಗಿ ಪರಿಶೀಲನೆಯನ್ನು ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈಗ ಬಾಂಬ್ ಬೆದರಿಕೆಗಳು ಕೂಡ ಬರ್ತಾ ಇವೆ. ಅದರಲ್ಲಿ ಈಗ ರಾಮನಗರ, ಕನಕಪುರಕ್ಕೂ ಕೂಡ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕವಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಅವರು ಯಾರು ಏನು ಅಂತ ಪತ್ತೆ ಹಚ್ಚುವಂಥ ಕೆಲಸ ಒಂದು ಕಡೆಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳಗಳು ಹೋಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆಗೆ ಮಳೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಕಾಡಿನಲ್ಲಿ ನೀರಿರಲಿಲ್ಲ. ಸೊ ನೀರು ಕಂಡಲ್ಲೆಲ್ಲ ಈಗ ಆನೆಗಳು ಬರ್ತಾ ಇದೆ. ಸೊ ಕಾವೇರಿ ನದಿಯ ತಟದಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಅವುಗಳು ಖುಷಿ ಅಲ್ವಾ? ಈಗ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಅದರ ಮಧ್ಯದಲ್ಲಿ ಮಳೆ ಆಗಿದೆ ಅಂತಂದಾಗ ಅವು ಕೂಡ ಬರ್ತಾ ಇವೆ. ಕಾಫಿ ತೋಟದ ಕೆರೆಗಳಲ್ಲಿ ಈಗ ಕಾಡಾನೆಗಳ ಜಲಕ್ರೀಡೆಗಳು ನಡೀತಾ ಇದೆ. ಮತ್ತೊಂದು ಕಡೆಗೆ ದುಬಾರಿಯ ಕಾವೇರಿ ನದಿಯಲ್ಲಿ ಒಂಟಿ ಸಲಗದ ಈಜಾಟ ಕೂಡ ಇದೆ. ಒಂಟಿ ಸಲಗ ಮಾತ್ರ ಭಯಾನಕ. ಅದಂತೂ ಯಾವಾಗ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ. ಸದ್ಯಕ್ಕಂತೂ ನೋಡಿ, ಅಲ್ಲಿ ಕಾಡಾನೆಗಳು ಮಳೆ ಬಂದಿರೋದ್ರಿಂದ ಅವು ಕೂಡ ಖುಷಿಯಾಗಿದ್ದಾವೆ. ಇನ್ನೊಂದು ಕಡೆಗೆ ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದೆ. ಈಗ ಅಲ್ಲಿ ಗಾಡಿ ಓಡಿಸುವಂಥವ್ರಿಗೆಲ್ಲ ಒಂದಿಷ್ಟು ಭಯ ಶುರು ಆಗಿಬಿಟ್ಟಿದೆ. ಚಾರ್ಮಾಡಿ ಘಾಟ್ನಲ್ಲಿ ಸವಾರರಿಗೆ ಒಂಟಿ ಸಲಗದ ಈಗ ಕಾಟ. ನಡು ರಸ್ತೆಯಲ್ಲೇ ಕಾಡಾನೆ ನಿಂತ್ಕೊಂಡಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಏನು ಮಾಡುತ್ತೋ ಅನ್ನುವಂಥ ಆತಂಕ. ಕತ್ತಲಾಗ್ತಾ ಇದ್ದಂತೆ ಹೆದ್ದಾರಿಗೆ ಆಗಮಿಸ್ತಾ ಇದೆ ಈ ಕಾಡಾನೆ. 2 ದಿನದಿಂದ ನಿರಂತರವಾಗಿ ರಸ್ತೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ ಕಾಡಾನೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಸ್ಥಳಾಂತರಿಸಿ ಅಂತ ಹೇಳಿ ಈಗ ಬೇಡಿಕೊಳ್ಳುತ್ತಾ ಇದ್ದಾರೆ. ಚಾರ್ಮಾಡಿ ಘಾಟ್ ತಿರುವಿನಲ್ಲಿ ಕಾಡಾನೆ ಸ್ಥಳಾಂತರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಘಾಟಿಯಲ್ಲಿ ಆನೆ, ಘಾಟಿಯಲ್ಲಿ ಆನೆ, ಘಾಟಿಯಲ್ಲಿ ಆನೆ.